ಹಲ್ಲೆಲೂಯ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಯಶಸ್ಸು, ಸಕ್ಸಸ್ ಎಂಬುದಾಗಿ ಹೇಳುವಾಗ ಬಹಳ ಮಂದಿ ಆಲೋಚನೆ ಮಾಡ್ತಾರೆ ಅಥವಾ ಇನ್ನಿತರನ್ನು ನೋಡಿ ಕಂಪೇರ್ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವನಿಗೆ ಅಷ್ಟು ಆಸ್ತಿ ಇದೆ ಎಂಬುದಾಗಿಲ್ಲ, ಅಲ್ಲವೇ? ಹಾಗಿರುವಾಗ ಜನಗಳು ಅವರ ದೃಷ್ಟಿಗೆ ಕಾಣುವಂಥ ರೀತಿಯಲ್ಲಿ ಯಶಸ್ಸನ್ನು ಜಡ್ಜ್ ಮಾಡ್ತಾರೆ. ತನ್ನ ಮನಸ್ಸಿಗೆ ಆಲೋಚನೆ ಬಂದ ರೀತಿಯಲ್ಲಿ ಇನ್ನಿತರ ಯಶಸ್ಸನ್ನು ಅವರದೇ ಆದ ಒಂದು ಮಾಪನದಲ್ಲಿ ಅದನ್ನು ಅಳಿತಾರೆ, ಅಲ್ವಾ? ದೇವರ ವಾಕ್ಯ ಮತ್ತಾಯ 25:14-16 ವಚನ ಓದಿ ಕೇಳುವ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಯಜಮಾನನು ಅವರಿಗೆ ತಲಾಂತುಗಳನ್ನು ಕೊಟ್ಟು ಹೋಗುವುದನ್ನು ನೋಡ್ತೇವೆ. ಅವರು ಅದ ನಂತರ ಏನು ಮಾಡ್ತಾರೆ? ಆ ತಲಾಂತು ಹೊಂದಿದವರು ಇಲ್ಲಿ ನೋಡುವ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. 19 ವಚನ ಈ ರೀತಿಯಾಗಿ ಹೇಳ್ತದೆ, ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನೂ 2 ತಲಾಂತನ್ನು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಆಳು, ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡ್ಕೊಳ್ಳುತ್ತಿದ್ದೆನು ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಮೊದಲು ನಾವು ನೋಡ್ತೇವೆ, ಅವರವರ ಸಾಮರ್ಥ್ಯವನ್ನು ತಿಳಿದುಕೊಂಡಿದ್ದಂಥ ಆ ದಣಿಯು ಅವರ ಸಾಮರ್ಥ್ಯಕ್ಕೆ ತಕ್ಕದ ತಲಾಂತುಗಳನ್ನು ಕೊಟ್ಟು ಹೋಗ್ತಾನೆ. ಅಲ್ಲಿ 5 ಇದ್ದವನು 10 ಮಾಡ್ತಾನೆ, 2 ಇದ್ದವನು 4 ಮಾಡ್ತಾನೆ, 1 ಇದ್ದವನು ಅದನ್ನು ಅಡಗಿಸಿಟ್ಟು ಅದನ್ನು ಹಾಗೆಯೇ ತಂದು ಹಿಂದೆ ಕೊಡ್ತಾನೆ, ಅಲ್ವಾ? ಹಾಗಿರುವಾಗ ಪ್ರಿಯರೇ, ಈ ಯಶಸ್ಸು ಎನ್ನುವಂಥದ್ದು ಯಾವುದು? ಈ ವಾಕ್ಯದ ಪ್ರಕಾರ ನೋಡುವುದಾದ್ರೆ, ದೇವರು ತನ್ನ ಚಿತ್ತದ ಅನುಗುಣವಾಗಿ ಪ್ರತಿಯೊಬ್ಬೊಬ್ಬನಿಗೂ, ಪ್ರತಿಯೊಬ್ಬ ದೇವ ಮಗುವಿಗೂ ದೇವರ ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಬೇಕಂತ ಎಲ್ಲ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬೊಬ್ಬನನ್ನು ಬೇರೆ ಬೇರೆ ರೀತಿಯಾಗಿ ದೇವರು ಉಪಯೋಗ ಮಾಡ್ತಾನೆ. ನಾವು 5-fold ಮಿನಿಸ್ಟ್ರಿ ವಿಷಯದಲ್ಲಿ ನಮಗೆ ತಿಳಿದಿದೆ, ಅಲ್ಲವೇ? ಬೇರೆ ಬೇರೆ ರೀತಿಯ ಸೇವೆಗಳನ್ನು ಕೊಟ್ಟಿದ್ದಾನೆ, ಅಲ್ವೇ? ಕೆಲವರಿಗೆ 2 ತಲಾಂತು ಕೊಟ್ಟಿರ್ಬೋದು, ಇನ್ನಿತರಿಗೆ 5 ಕೊಟ್ಟಿರ್ಬೋದು, ಇನ್ನೂ 10 ಕೊಟ್ಟಿರ್ಬೋದು. ಹಾಗಿರುವಾಗ ಕೆಲವರು ದೇವರು ಕೊಟ್ಟ ತಲಾಂತುಗಳನ್ನು ಉನ್ನತವಾಗಿ ಆತನ ಮಹಿಮೆಗೆ ಉಪಯೋಗಿಸ್ಬೋದು. ಆದರೆ ಇನ್ನು ಕೆಲವರು ದೇವರು ಕೊಟ್ಟ ತಲಾಂತುಗಳು ಇದ್ದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಇನ್ಯಾವುದಕ್ಕೂ ತಮ್ಮ ತಲಾಂತುಗಳನ್ನು ಉಪಯೋಗಿಸಿಕೊಂಡು ದೇವರು ಇಟ್ಟಂಥ ಚಿತ್ತವನ್ನು ಬಿಟ್ಟು ತಮ್ಮ ತಲಾಂತುಗಳನ್ನು ಜಗತ್ತಿನ ಪ್ರಸಿದ್ಧಿಗಾಗಿ ಅಥವಾ ಲೋಕದಲ್ಲಿ ಹೆಸರು ಪಡೆಯುವುದಕ್ಕಾಗಿ ಉಪಯೋಗಿಸಿಕೊಳ್ಬೋದು. ಅವರ ಯಶಸ್ಸನ್ನು ನಾವು ಹೊಗಳ್ತೇವೆ, ಆದರೆ ಅದರಿಂದ ಏನು ಲಾಭವಿಲ್ಲ ಪ್ರಿಯರೇ. ನಾವು ದೇವರ ರಾಜ್ಯಕ್ಕೋಸ್ಕರ ಏನು ಮಾಡ್ತೇವೆ? ದೇವರ ರಾಜ್ಯದ ಮಹಿಮೆಗಾಗಿ ದೇವರು ಕೊಟ್ಟ ತಲಾಂತನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ತೇವೆ, ಅದೇ ಕೊನೆಯದಾಗಿ ಉಳಿಯುವಂಥದ್ದಾಗಿದೆ. ಲೌಕಿಕವಾಗಿ ಜೀವಿಸುವಂಥದ್ದು ಇದು ನಾಶನ ಕಡೆಗೆ ನಡೆಸ್ತದೆ ಪ್ರಿಯರೇ. ದೇವರ ರಾಜ್ಯದ ಮಹಿಮೆಗಾಗಿ ಕಾರ್ಯ ಮಾಡುವಂಥದ್ದು ಅದು ನಿತ್ಯ ನಿರಂತರವಾಗಿ ಉಳಿಯುವಂಥ ಕಾರ್ಯವಾಗಿದೆ ಪ್ರಿಯರೇ. ದೇವರ ವಾಕ್ಯದ ಅನುಸಾರವಾಗಿ ಕಟ್ಟಿದಂತಹ ಕಾರ್ಯಗಳು ಅದು ಸದಾ ಸ್ಥಿರವಾಗಿ ನಿಲ್ತದೆ, ಅಲ್ಲವೇ? ನಾವು ವಾಕ್ಯ ಓದಿದಂತೆ ಪ್ರಿಯರೇ, ಅಲ್ಲಿ ಯಜಮಾನ ತನ್ನ ಆಳಿಗೆ ಹೇಳ್ತಾನೆ, ಬಲ ನಂಬಿಗಸ್ತನಾದ ಆಳು, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರುವವನಾಗು ಎಂಬುದಾಗಿ. ನಮ್ಮ ದೇವರು, ನಮ್ಮ ರಕ್ಷಕನಾದ ಕ್ರಿಸ್ತನು, ಅವನು ನಮ್ಮನ್ನು ಹೊಗಳಬೇಕು. ಲೋಕದಲ್ಲಿ ಯಾರು ನಮ್ಮನ್ನು ಹೊಗಳ್ತಾರ ಇಲ್ಲೋ ಗೊತ್ತಿಲ್ಲ, ಆದರೆ ಆತನು ಹೇಳಬೇಕು, ಬಲ ನನ್ನ ನಂಬಿಗಸ್ತನಾದ ಆಳು ನೀನು. ಇವತ್ತು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ನಾವು ಈ ಮಾತನ್ನು ಕೇಳುವವರಾಗಿವೆ.
ನನ್ನ ಪ್ರಿಯ ಮಗನೇ, ನೀನು ಒಳ್ಳೆಯ ಮಗನು. ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ನಮಗೆ ಕೊಟ್ಟಂಥ ತಲಾಂತುಗಳನ್ನು ದೇವರ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ತೇವೆ. ಯಾವುದೇ ಆಗಿರ್ಬೋದು. ದೇವರ ವಾಕ್ಯ ಹೇಳ್ತದೆ, ಒಬ್ಬರಿಗೆ 1 ಲೋಟ ನೀರು ಕೊಟ್ಟರು ಅದರ ಫಲವು ನಿನ್ನನ್ನು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ, ಅಲ್ಲವೇ? ಹಾಗಿರುವಾಗ ದೇವರ ರಾಜ್ಯದ ಮಹಿಮೆಗಾಗಿ ಜೀವಿಸುವವರಾಗಿರೋಣ ಪ್ರಿಯರೇ. ದೇವ ಮಗುವೆ, ನಿನ್ನಾಗಿ ಕೊಟ್ಟಂಥ ತಲಾಂತುಗಳನ್ನು ನೀನು ಕರ್ತನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ನನಗೆ ಗೊತ್ತಿಲ್ಲ, ಇವತ್ತು ನಿನಗೆ 5 ತಲಾಂತು ಕೊಟ್ಟಿರ್ಬೋದು, ದೇವರು 10 ತಲಾಂತು ಕೊಟ್ಟಿರ್ಬೋದು, ಅಥವಾ 2 ತಲಾಂತು ಕೊಟ್ಟಿರ್ಬೋದು. ನೀನು ಆ ತಲಾಂತವನ್ನು ಹಿಡ್ಕೊಂಡು ಕರ್ತನ ಸನ್ನಿಧಾನ ಪ್ರಾರ್ಥಿಸುತ್ತಾ, ನನಗೆ ಕೊಟ್ಟಿರುವುದರಲ್ಲಿ ನಂಬಿಗಸ್ತನಾಗಿದ್ದು ಕೊಂಡು ಕರ್ತನ ಸೇವೆಯನ್ನು ಮಾಡುವುದಾದರೆ ಆ 2 ತಲಾಂತು ಇದ್ದದ್ದು 4 ಇದ್ದದ್ದು 8 ಆಗುವಂಥದ್ದು ನೀನು ನೋಡುತ್ತೆ, ದೇವರ ರಾಜ್ಯದ ಮಹಿಮೆಗಾಗಿ. ಅದಕ್ಕೆ ದೇವರನ್ನು ಸತ್ಯದಿಂದ ಆತ್ಮದಿಂದ ಆರಾಧನೆ ಮಾಡುವವರನ್ನು ದೇವರು ಹುಡುಕ್ತಿದ್ದಾನೆ. ಆ ಸತ್ಯದಿಂದ ಆತ್ಮದಿಂದ ಮಾಡುವಂಥ ಆರಾಧನೆಯಲ್ಲಿ ದೇವರಿಗೆ ಮಹಿಮೆ ಸಿಗ್ತದೆ. ದೇವರನ್ನು ಪೂರ್ಣ ಬಲ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ನಾವು ಆತನ ಸೇವೆ ಮಾಡುವವರಾಗಿರಬೇಕು. ಯಾರು ನಿಮ್ಮನ್ನು ಹೊಗಳದೇ ಇರಲಿ, ಜನರು ನಿಮ್ಮನ್ನು ನೋಡದೇ ಇರಲಿ, ನೀವು ಮಾಡುವಂತಹ ಸೇವೆ ಅಥವಾ ನೀವು ದೇವರ ರಾಜ್ಯಕ್ಕಾಗಿ ಮಾಡುವಂಥ ಕಾರ್ಯಗಳು ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ಅದಕ್ಕೆ ತಕ್ಕಂಥ ಪ್ರತಿಫಲ ನಿಮಗೆ ದೇವರು ಕೊಡುತ್ತಾನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ, ದೇವರು ಯಾವತ್ತೂ ಸಾಲಗಾರನಲ್ಲ, ಅಲ್ವೇ ಪ್ರಿಯರೇ? ಈ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ ನಾನು ನಂಬ್ತೇನೆ. ದೇವರ ಮಕ್ಕಳಾದ ನಿಮಗೆ ದೇವರು ತಲಾಂತುಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆ ತಲಾಂತುಗಳನ್ನು ಆತನ ಮಹಿಮೆಗಾಗಿ ಉಪಯೋಗಿಸಲು ಪ್ರಾರಂಭಿಸಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು. ಖುಷಿಯಲ್ಲಿರಿ. ಆಮೆನ್.